ನಟ ದರ್ಶನ್ ಸೇರಿದಂತೆ ಇನ್ನು 4 ಜನರ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ದರ್ಶನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸೊ ಮತ್ತಷ್ಟು ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಬಹುತೇಕ ಕಮ್ಮಿ. ಯಾಕಂದ್ರೆ ಈಗಾಗಲೇ 3ನೇ ಬಾರಿಗೆ ಕಸ್ಟಡಿಗೆ ಕೊಟ್ಟಿರುವಂತಹ ಕೋರ್ಟ್ ಇನ್ನ ಜೈಲಿಗೆ ಹೋಗ್ತಾರಾ ಹಾಗಾದ್ರೆ ದರ್ಶನ್ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದೆ. ಬಹುಶಃ ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸಂಜೆ ಒಳಗೆ ಹಾಜರುಪಡಿಸಬೇಕು. A2 ದರ್ಶನ್, ವಿನಯ್, ಪ್ರದೋಷ್, ಧನರಾಜ್ ಈ 4 ಜನರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬೆಂಗಳೂರಿನ ACMM ಕೋರ್ಟ್ಗೆ ಹಾಜರುಪಡಿಸೋಕೆ ಖಾಕಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಮೊನ್ನೆ ಕೂಡ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಇನ್ನಷ್ಟು ದಿನಗಳ ಕಾಲ ವಿಚಾರಣೆಗೆ ಬೇಕು ಈ 4 ಜನ ಅಂತ ಹೇಳಿ ಕೇಳಿದ್ರು. ಅದರಂತೆ 4 ಜನರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. 2 ದಿನಗಳ ಕಾಲ ಕೊಟ್ಟಿದ್ರು. ಅಲ್ಲಿಗೆ ಇವತ್ತಿಗೆ ಮುಗಿಯುತ್ತೆ. 13 ವರ್ಷದ ಬಳಿಕ 2ನೇ ಬಾರಿಗೆ ಜೈಲು ಸೇರ್ತಾರ ಹಾಗಾದ್ರೆ ದಾಸ. ಮತ್ತೆ ಕಸ್ಟಡಿಗೆ ನೀಡಿದ್ರೆ ದರ್ಶನ್ಗೆ ಮುಂದುವರಿಯುತ್ತೆ ಗ್ರಿಪ್. ಈಗಾಗಲೇ 12 ದಿನಗಳ ಕಾಲ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಇನ್ನು ಮತ್ತೆ ಕಾಲಾವಕಾಶ ಬೇಕು ಅಂತ ಹೇಳಿ ಕೇಳ್ತಾರಾ ಅನ್ನುವಂಥದ್ದನ್ನ ನೋಡಬೇಕು. ಇಲ್ಲ ವಿಚಾರಣೆ ಮುಗಿದಿದೆ, ತನಿಖೆ ಹಂತ. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೂಡ ಮುಗ್ದಿದೆ. ಆತನನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಏನೇನು ತನಿಖೆ ನಡೆಸಬೇಕು ಅದೆಲ್ಲವೂ ಕೂಡ ಆಗಿದೆ ಅನ್ನುವಂಥದ್ದಿದ್ರೆ ಆಗ ದರ್ಶನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು. ಈಗಾಗಲೇ ಉಳಿದ ಆರೋಪಿಗಳೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಅದರಲ್ಲಿ A1 ಪವಿತ್ರ ಗೌಡ ಸೇರಿದಂತೆ ಇನ್ನು ಬೇರೆ ಬೇರೆ ಆರೋಪಿಗಳ 13 ಜನ ಆರೋಪಿಗಳ ಪೈಕಿ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿರುವಂತಹ ಒಂದಷ್ಟು ಜನ ಆರೋಪಿಗಳು. ಇನ್ನು ದರ್ಶನ್ ಕೂಡ ಇವತ್ತು ಜೈಲು ಸೇರ್ತಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇವತ್ತು ಮಧ್ಯಾಹ್ನದ ಅಷ್ಟರಲ್ಲಿ ACMM ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬಹುತೇಕ ಸಾಧ್ಯತೆಗಳು ಕಮ್ಮಿ, ಮತ್ತೆ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸ್ ಮೂಲಗಳು ತಿಳಿಸ್ತಾವೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇವತ್ತು ಜೈಲಿಗೆ ಹೋಗುವಂಥದ್ದು ಬಹುಶಃ ಕನ್ಫರ್ಮ್ ಆಗುತ್ತೆ. ಅದು ಮಧ್ಯಾಹ್ನ ನಂತರ ಕೋರ್ಟ್ ಡಿಸಿಷನ್ ಏನಾಗುತ್ತೆ ಗೊತ್ತಾಗುತ್ತೆ. ಇನ್ನು ಈ ಇಡೀ ಪ್ರಕರಣದ ಪ್ರಮುಖ ಸೂತ್ರಧಾರಿನೇ A1 ಆಗಿರುವಂತಹ ಪವಿತ್ರ ಗೌಡ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಪವಿತ್ರ ಗೌಡ 2 ದಿನಗಳನ್ನ ಜೈಲಿನಲ್ಲಿ ಕಳೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2 ದಿನ ಕಳೆದಿರುವಂತಹ ಪವಿತ್ರ ಗೌಡ ಚಡಪಡಿಸ್ತಾ ಇದ್ದಾರೆ. ರಾತ್ರಿ ನಿದ್ದೆ ಇಲ್ಲದಲೆ, ಊಟ ಇಲ್ಲದಲೆ ಪವಿತ್ರ ಗೌಡ ಚಡಪಡಿಕೆ ಕಂಟಿನ್ಯೂ ಆಗಿದೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಕೂಡ ಮಾಡ್ತಾ ಇಲ್ಲ. ಇದೇನು ಪಶ್ಚಾತ್ತಾಪನ ಅಥವಾ ಭಯ ಕಾಡ್ತಾ ಇದೆಯಾ? ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಪೋಷಕರ ಮುಂದೆ ಕಣ್ಣೀರು ಬೇರೆ ಹಾಕಿದ್ದಾರೆ. ಅದೇ ವಿಚಾರಣೆ ಹಂತದಲ್ಲಿ ಪೊಲೀಸರು ಮಹಾಜರ್ಗೆ ಅಂತ ಹೇಳಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪವಿತ್ರ ಸ್ಮೈಲ್ ಮಾಡ್ಕೊಂಡೇ ಇರ್ತಾ ಇದ್ರು. ಅದನ್ನ ನೋಡಿದಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಅನ್ಸೋದು ಬಹುಶಃ ಪವಿತ್ರ ಗೌಡ ಎಲ್ಲೂ ಕೂಡ ಪಶ್ಚಾತ್ತಾಪ ಅನ್ನುವಂಥದ್ದು ಇಲ್ವಾ, ಈಗಲೂ ಕೂಡ ಅಷ್ಟೊಂದು ನಕ್ಕೊಂಡು ಓಡಾಡ್ತಾ ಇದಾರಲ್ಲ ಅಂತ ಹೇಳಿ. ಬಟ್ ಈಗ ಪರಪ್ಪನ ಅಗ್ರಹಾರ ಸೇರಿದ ನಂತರ ಬಹುಶಃ ಏನು ಪಶ್ಚಾತ್ತಾಪ ಆಗ್ತಿದೆಯೋ ಅಥವಾ ಮುಂದೆ ಏನಾಗುತ್ತೆ ಅನ್ನುವಂಥ ಒಂದು ಭಯ ಕಾಡ್ತಾ ಇದೆಯೋ, ಒಟ್ಟಿನಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ನೆನ್ನೆ ಕೂಡ ಜೈಲಿನ ಮೆನುವಿನಂತೆ ನಾನ್ ವೆಜ್ ಊಟ ಆಯಿತು, ಬಟ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ವಂತೆ. ನಿದ್ದೆನೂ ಕೂಡ ಮಾಡ್ದಲೇ ಚಿಂತಾಕ್ರಾಂತರಾಗಿದ್ದಾರೆ ಪವಿತ್ರ ಗೌಡ. ಸೊ ಹೀಗೆ ಪವಿತ್ರ ಗೌಡ ಈಗ 2 ದಿನಗಳನ್ನ ಜೈಲಿನಲ್ಲಿ ಕಳೆದಿರುವಂಥವ್ರು ರಾತ್ರಿ ಚಿಂತಾಕ್ರಾಂತರಾಗಿದ್ದಾರೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಇರುವಂತಹ ರಿಪೋರ್ಟ್. ಸೊ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಪವಿತ್ರ. ಸರಿಯಾಗಿ ನಿದ್ರೆ ಮಾಡದೆ ಪವಿತ್ರ ಗೌಡ ಚಡಪಡಿಸಿದ್ದಾರೆ. ಸೊ ಇನ್ನೇನು ಇವತ್ತು ದರ್ಶನ್ ಕಸ್ಟಡಿ ಕೂಡ ಅಂತ್ಯವಾಗ್ತಾ ಇರೋದ್ರಿಂದಾಗಿ ಇನ್ನು ದರ್ಶನ್ ಕೂಡ ಜೈಲು ಪಾಲಾಗ್ತಾರೆ. ದರ್ಶನ್ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರುವಂಥದ್ದು ಬಹುತೇಕ ಪಕ್ಕ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ತಿಳಿಸ್ತಾ ಇವೆ. ಯಾಕಂದ್ರೆ ಇನ್ನು ಪೊಲೀಸರು ಮತ್ತೆ ಕೆಲವು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಬಹುತೇಕ ಕಮ್ಮಿ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಬೆಳಿಗ್ಗೆ 5:30 ಸುಮಾರಿಗೆ ಕೆಲವು ಹೊತ್ತು ವಾಕಿಂಗ್ ಮಾಡಿದಾರಂತೆ ಪವಿತ್ರ ಗೌಡ. ಕಾಫಿ ಕುಡಿದು ನ್ಯೂಸ್ ಪೇಪರ್ ಓದಿದ್ದಾರೆ. ಸೊ ಇದು ಇವತ್ತಿನ ದಿನಚರಿ. ಮನೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ರಾಮ್ ಅವರಿಂದ. ರಾಮ್, ಈಗ ಬೆಳಿಗ್ಗೆ ಮತ್ತೆ ಇವತ್ತು 3ನೇ ದಿನ ಪವಿತ್ರ ಗೌಡ ನಿನ್ನೆ ರಾತ್ರಿ ಎಲ್ಲ ಚಡ್ಪಡಿಸಿದರೆ, ನಿದ್ದೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಮಾಹಿತಿ, ಇವತ್ತು ಬೆಳಗಿನ ಒಂದು ದಿನಚರಿ ಏನ್ ಮಾಹಿತಿ ಸಿಗ್ತಾ ಇದೆ? ಹೌದು ರೇಮನ್, ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಅವರು ಕಳೆದ 2 ದಿನಗಳಿಂದ ಜೈಲಿನ ಸೇರಿದ್ದು. ನಿನ್ನೆ ಅವರ ತಾಯಿ ಮತ್ತೆ ಅವರ ಚಿಕ್ಕಮ್ಮ, ತಂದೆ ಮತ್ತೆ ಅವರ ತಮ್ಮ ಸಹ ಭೇಟಿ ನೀಡಿ ಮಾಧ್ಯಮಗಳ ಕ್ಯಾಮ್ರಾ ನೋಡಿದಂಥ ತಕ್ಷಣದಲ್ಲಿ ಅವ್ರ ತಮ್ಮ ಏರು ಧ್ವನಿಯಲ್ಲಿ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಸಹ ಮಾತಾಡೋದು. ಅದೇ ರೀತಿ ಪವಿತ್ರ ಗೌಡ ಅವರು ಅಂದ್ರೆ ಅವರಿಗೆ ಜೈಲ ಸಿಬ್ಬಂದಿಗಳು ಚಾಪೆ ನೀಡಿದ್ರಿಂದಾಗಿ ಅವರು ಐಫೈ ಲೈಫ್ನ ನಡೆಸಿದಂಥ ಪವಿತ್ರ ಗೌಡ ಈಗ ಚಾಪೆ ಮೇಲೆ ಮಲಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ನಿದ್ದೆ ಬರದೆ ಒಂದು ಕಡೆ ಮಗಳ ಚಿಂತೆ ಸಹ ಕಾಡ್ತಾ ಇರುವಂಥದ್ದು. ಈ 2 ಚಿಂತೆ ಕಾಡೋದ್ರ ಜೊತೆಗೆ ಅವರು ಸರಿಯಾಗಿ ಊಟ ಸೇರಿಸ್ತಾ ಇಲ್ಲ ಅನ್ನೋದು ಜೈಲಿನ ಮೂಲಗಳಿಂದ ಮಾಹಿತಿ ಬಂದಿರುವಂಥದ್ದು. ಇದ್ರ ಜೊತೆಗೆ ಅವರು ಇಂದು ಚಿತ್ರಾನ್ನ ಸಹ ನೀಡಿರುವಂಥದ್ದು ತಿಂಡಿನ, ಅದನ್ನು ತಿಂದೆ ಅವರು
ಯೋಚನೆಗೆ ಬಿದ್ದಿರುವಂಥದ್ದು. ಇದ್ರ ಜೊತೆಗೆ ಈಗ ದರ್ಶನ್ ಬರುವಿಕೆಗಾಗಿ ಪವಿತ್ರ ಗೌಡ ಕಾಯ್ತಿದ್ದಾರೆ ಅಂತಾನೆ ಜೈಲಿನ ಮೂಲಗಳಿಂದ ಮಾಹಿತಿ ತಿಳಿದಿರುವಂಥದ್ದು. ರೈಮಾನ್. ಓಕೆ, ಥ್ಯಾಂಕ್ ಯು ರಾಮ್.